ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು.
ಉಗಾದಿ ಅಮಾವಾಸ್ಯೆ ಮುಂದೊಂದು ಇಲ್ಲದು ಹೊಸ ವರ್ಷದ ಮಳೆ ಬೆಳೆ ಸ್ಟಾರ್ಟ್ ಆಗ ಹೋಗೋದೆಲ್ಲ ಸ್ಟಾರ್ಟ್ ಒಂದು ವರ್ಷ ನೋಡ್ಬಿಟ್ರಿ ಅಡಿಯ ಬಿರಿಯಾಗ 5 ಪ್ರಸಾದ ಸಿಕ್ಕೊಡ್ರಿ ಈ ವರ್ಷ ಬಹಳ ಚಲೋ ಐತಪ್ಪ ಶಾಂತಿ ಸಮಾಧಾನದಿಂದ ಹೋಗೋದು ನಿಮಗೆ ಬಿಟ್ಟದ್ದು ಈ ವರ್ಷ ಬಹಳ ಚಲೋ ಐತಿ ಕೆಂಪು ಕಾಳ ಮಾತು ಮಿಂಚತ್ ನೋಡ್ರಿಪ್ಪ ಈ ವರ್ಷ ಎಲ್ಲರೂ ದ್ಯಾಸ್ ಇಟ್ಕೊಡ್ರಿ ಬರ್ಕೊಂಡು ಹೋಗ್ರಿ ವಿಡಿಯೋ ಮಾಡ್ಕೊಡ್ರಿ ಕೆಂಪಲ್ಲಿ ಅನ್ನುವಂಥದ್ದು ಮಿಂಚತೈತಿ ಈ ವರ್ಷ ನೋಡ್ಕೊಟ್ರಿಯ ಬೆಳೆ ಕಾಳನ್ನು ಹಿಂದೆ ಬೀಳುದಿಲ್ಲಪ್ಪ ಅದು ಚಲೋನ ಐತಿ ಈ ವರ್ಷ ಸಂಪೈತಿ ಅಂತೀನಿ ಸಂಪೈತಿ ಕೆಂಪು ಕಾಳು ಅಷ್ಟ ತಿಂದು ಬದುಕಾಗೋದಿಲ್ಲ ಸರ್ವಸಾಮಾನ್ಯ ಎಲ್ಲವೂ ಬೇಕ ಬೆಳೆಯೂ ಬೇಕ ಕೆಂಪುನು ಬೇಕ ಕೆಂಪು ಒಂದು ತಿಂದು ಬದುಕಾಗೋದಿಲ್ಲ ಮನುಷ್ಯ ನೋಡ್ಕೊಟ್ರಿಯ ಅದು ಏನು ಬಿಡುದಿಲ್ಲಪ್ಪ ಸಂಪು ಅಂದಿನಿ ಎಲ್ಲದೂ ಸಂಪ ಐತೆ ಅದ್ರಾಗ ಕೆಂಪು ಐತಿ ಖರೆ ಕೆಂಪು ಕಾಳು ಬಲ ಐತಿ ಅಂದೆಲ್ಲ ಬೆಳೆಯೋಕೆ ಬೆಳೆ ಬಿಟ್ಟು ಬದುಕಾಗೋದಿಲ್ಲ ಅದು ಬೇಡ ಆಗುದಿಲ್ಲಪ್ಪ ಈ ವರ್ಷ ಅದು ಚಲೋ ಐತಿ ನೋಡ್ಕೊಟ್ರಿಯ ಹೇಳಿ ಜಗತ್ತು ಬಹಳ ಅವಸರ ಐತಿ ಬಹಳ ಅವಸರ ಐತಿ ಕಲಿಯುಗನ ಇದು ಅವಸರ ಬಹಳ ಅವಸರ ಅದಕ್ಕೈತೆ ಅಂದ್ರೆ ಮುಂದೆ ಸಾಯಕೈತಿ ವಾರ ಶುರು ಮಾಡ್ರಿಪ್ಪ ಎಲ್ಲ ತಗೊಳ್ಳಿ ಬೀಜ ರೋಣಿ ಮಳೆಗೆ ಉರಿ ಹಾಕಿಬಿಡ್ರಿ ಅಂತ ಈ ವರ್ಷ ದೇಶನ ರೋಣಿ ಮಳೆಗೆ ಉಡಿ ಕಟ್ಟಿಬಿಡ್ರಿ ಗೊತ್ತೇ ಈ ಮಂಗಳವಾರ ಚಲೋ ಮಾಡ್ತೀವಪ್ಪ ವಾರ ಈಗ ಹೇಳು ಗ್ರಹ ಉಳಿಸ್ತೀವಿ ಚಲೋ ಮಾಡಿಬಿಡ್ರಿಪ್ಪ ವಾರ ಶುರು ಈ ಉಗಾದಿನಿಂದ ಮುಂದೆ ಉಗಾದಿ ಒಳಗೆ ಏನಾರ ಎಡ ಅದ ನಾನು ಕೇಳಿದ್ರೆ ಚಲೋ ಐತಿ ಈ ವರ್ಷ ಚೊಕ್ಕಗಾಲ ಐತಿ ಅಂದ್ ಬೇಡ್ರಿ ಆದ್ರೆ ಜಗತ್ತು ಬಹಳ ಅವಸರ ಐತಿ ಅವಸರ ಅದಕ್ಕೈತೆ ಅಂದ್ರೆ ಮುಂದೆ ಸಾಯಕೈತಿ ಎಷ್ಟು ತಿಳ್ಕೊಂಬಿಟ್ರಿ ಈ ಪ್ರಶ್ನೆದೊಳಗೆ ಏನು ಇಟ್ಟಾನ ಅದ ನೋಡ್ಕೊಡ್ರಿ ಈಗ ನಂದೊಂದು ಪ್ರಶ್ನೆ ಈ ಕುಂತಗಳಿಗೆ ನಡಗ ತಕ್ಕೋದನ್ನ ನನಗೆ ಆ ನಡಗ ಬೇಕಾಗಿಲ್ಲ ಭಾಳ ಮಂದಿಗೆ ಅದು ಇದಾಗುತ್ತ ನನಗೆ ಈ ನಡಗ ಬೇಕಾಗಿಲ್ಲ ನಮ್ಮ ಹಿರಿಯರು ಸೂಚನಾ ಕೊಟ್ಟರ ಗದ್ಗಿ ಮ್ಯಾಗ ಕೇಳು ಒಳಗೆ ಭಾಳ ಕಷ್ಟ ಕೇಳಿ ಗದ್ಗಿ ಮ್ಯಾಗ ಕೇಳು ಅಂತ ನಮ್ಮ ಹಿರಿಯರು ನಮಗೆ ಸೂಚನಾ ಕೊಟ್ಟಾರ ಅದಕ್ಕೆ ಹೇಳ್ತೀನಿ ಅದು ನನಗೆ ಬೇಡ ಆಗೈತಿ ಆ ನಡುಗು ನನಗೆ ಬೇಡ ಆಗೈತಿ ಅದು ಬೇಕಂತ ಮಾಡ್ತಾನಂತಾರೋ ಏನು ಮೈ ತುಂಬ ದೇವ್ರು ಬಂದು ಮಾಡ್ತಾನ ಅನ್ನೋದು ಅವ್ರಿಗೆ ಬಿಟ್ಕೊಟ್ಟ ವಿಷಯ ಅದ ಮೊದಲು ಇದನ್ನು ಪರಿಹಾರ ಮಾಡು ನನಗೆ ಹಾಂ ಹೇಳು ದೇವ್ರು ಬರುದು ಒಳ್ಳೇದ್ ಕಂತೀವ ಕೆಟ್ಟದ್ ಕಂತೀವ ಅದು ಒಳ್ಳೇದ ತಿಳ್ಕೊಂಡವ್ರಿಗೆ ತಪ್ಪು ತಿಳುವಳಿಕೆ ಆಗತ್ತಲ್ಲ ಮತ್ತೆ ಯಾಕೆ ತಪ್ಪು ಅಂತೀಯಪ್ಪ ತಿಳ್ಕೊಂಡವ್ರಿಗೆ ತಪ್ಪು ತಿಳುವಳಿಕೆ ಆಗತ್ತಲ್ಲ ನೋಡ್ಕೊಡ್ರಿಯ ಹೇಳು ಆನೆ ಹೋಗುವಾಗ ಸ್ವಾಣ ಬಗಳ್ತಾವಂತಲ್ಲ ಇದು ಸುಳ್ಳ ಕರೆಯವು ಹೌದು ಇವರು ಅವ್ರನ್ನ ಬಳಗವ್ರನ್ನೆಲ್ಲ ಸ್ವಾಣ ಅಂತ ತಿಳ್ಕೊಳಕ್ ಆಗೋದಿಲ್ಲ ಅಷ್ಟು ದೊಡ್ಡವನು ನಾನಲ್ಲ ನೋಡ್ಕೊಡ್ರಿಯ ಉಳಿಕೆದವ್ರು ಒಟ್ಟರು ಸ್ವಾಣ ಅಂತ ತಿಳ್ಕೊಂಡು ಒಟ್ಟು ದೊಡ್ಡವನು ನಾನಲ್ಲ ಬಸವಣ್ಣವ್ರು ಹೇಳ್ಯಾರ ನೀನು ಒಲಿದರೆ ಕೊರಡು ಕೊಣರುವುದಯ್ಯ ಅವನು ಒಲಿಮೆ ಆಗೈತೆ ಅಂದಾಗ ನೀ ಯಾಕೆ ಅಂತೀಯಪ್ಪ ನಾನು ಅಂದ್ರಿ
ಅಪವಾದ ಜನರ ನಿಂದಿಗೆ ನಿಂದು ನಾಕ ಅಂದ್ಬೇಕಾಗತ್ತ. ನೋಡ್ರಿ, ನಾ ಯಾವಾಗ ನಿನಗೆ ದೇವ್ರು ಬರ್ತ ನೋಡಿ ನಿನಗಂತ ನಾ ಯಾವಾಗ ಹೇಳಿನಪ್ಪ ನಿನಗೆ? ಹೌದು, ನೀ ಹೇಳಿಲ್ಲ, ನನಗ್ ಬಿಟ್ಟಿಲ್ಲ ಅದು. ಮತ್ತೆ ನನ್ಯಾಗ ತಕೋ ಅಂತಿ? ಮತ್ತೆ ನೀ ಅದಕ್ಕೆ ಅಧಿಕಾರ ಅದಿ. ನನಗೆ ಹೇಳೇ ಇಲ್ಲ ನಿನಗೆ ದೇವ್ರು ಬರ್ತ್ಕೊಂಡು ಹೊರಗೋಡ್ರಿ ಅಧಿಕಾರ ಹೇಳಿ ಹೇಳ್ದ ಇರ್ಲಿ, ನೀ ಅದಕ್ಕೆ ಅಧಿಕಾರ ಅದಿ, ಅದಕ್ಕೆ ಕೇಳ್ತೀವಿ ನಾವು. ನೋಡ್ರಿ, ಹೌದು, ಉಳಿಕೆದವ್ರನ್ನ ಕೇಳಕ್ ಆಕತ್ತನ? ಅಧಿಕಾರ ಇದ್ದವನ್ನ ಕೇಳಬೇಕು. ದೇವ್ರು ಬರಕ ನಿಂತಪ್ಪ ಅಂದ್ರೆ ಒಳ್ಳೇದಕ್ಕೋ ಅಥವಾ ಕೆಟ್ಟದಕ್ಕೋ? ಒಳ್ಳೇದಕ್ಕ. ಇದನ್ನ ನಾನು ನಂಬ್ತೀನಿ. ದೇವ್ರು ಬರಕ್ ಹತ್ತಿರ ಇನ್ನ ಕೆಟ್ಟಕ್ ಬರ್ತಾವ. ದೇವ್ರು ಬರೋದು ಮಾತ್ರ ಒಳ್ಳೇದಕ್ಕೆ ಬರ್ತೈತಿ. ನನಗೆ ದೇವ್ರು ಬಂದದಂತ ದೇವ್ರು ಬರ್ತದಂತ ನನ್ನ ಕನಸು ಮಾಡೋದಿನಾಗೂ ನಾವು ತಿಳ್ಕೊಂಡಿಲ್ಲ. ಅದು ಏನೋ ಮಾಡಕ್ ಹಚ್ಚೈತಿ, ಅದು ಮಾಡ್ತೈತಿ. ಆದ್ರೆ ನೆರವೇರಿ ಅವ್ರಿಗೆ ಅದು ಬೇಕಂತ ಮಾಡ್ತಾನಂತ ಅರ್ಥೈಸ್ಕೊಂಡಕ್ ಹಚ್ಚಾರ ಅವ್ರು. ಇಲ್ಲಿ ಮಟ್ಟ ನಾನು ಕೇಳಿಲ್ಲ. ನಮ್ಮ ಹಿರಿಯರು ವಾರ್ನಿಂಗ್ ಕೊಟ್ಟಿದ್ದು ಕೇಳಿ ನಾನು. ಹಿರಿಯರು ಬೇಡ ಅಂದ್ರೆ ಬಿಟ್ಟು ಬಿಡು. ಹಿರಿಯರು ಬೇಡ ಅನ್ನೋ ಹಕ್ಕು ಅವ್ರಿಗಿಲ್ಲ, ನಿನಗೈತಿ. ಬೇಕು ಬೇಡ ಅನ್ನೋದು. ನಾನೇ ಅವಾಗ ಹೇಳಿನಪ್ಪ ನಿನಗೆ ದೇವ್ರು ಬರ್ತಪ್ಪ ನಿನ್ ಮ್ಯಾಗ ಅಂತ ಹೇಳಿಲ್ಲ. ಇದನ್ನ ತಕ್ಕೋ ಅಂತ ಕೇಳ್ಕೊಂತೀವಿ ನಾವು. ತೆಗೆದು ಬಿಡ್ರ ಅವ್ರು. ಹೇಳ್ರಿ, ತಕ್ಕೊಂಡು ನನ್ನ ಕೈಗಂತೂ ಇಲ್ಲ. ನನ್ನ ಕೈಯಲ್ಲಿ ತಕೊಂಡು ನಿನ್ನ ಕೈ ಮತ್ತೆ ಯಾರ ಕೈಗೈತಿ? ಹಾಜಿ ಹೋಗೋವ್ರ ಕೈಯಾಗಿರ್ತಲ್ಲ. ನೀನಪ್ಪ ಅಧಿಕಾರ, ಅಧಿಕಾರ ಇಷ್ಟ. ಆ ಸಾಮರ್ಥ್ಯ ಉಳ್ಳವನು ನೀನ. ಅದಕ್ಕೆ ನಿನ್ನೆ ಕೇಳ್ಕೊತೀವಿ. ಕೊಡವನ ಬೇರೆ, ಕಾಡವನ ಬೇರೆ, ಬರವನ ಬೇರೆ, ಎಲ್ಲನೂ ನನಗೆ ಸಿಗಲಾರ್ದಂಗ ನಡೆದೈತಪ್ಪ. ನೋಡಪ್ಪ, ಇಟ್ರ ಮ್ಯಾಗ ಹಾಕೊಂಡು ನಾವು ಅಂಕರ್ ನಂಬ್ಕೊಂಡು ಹೊಂಟೆ ಬಂದೇವಿ 50 ವರ್ಷ ಗಂಟ್ಲೆ. ಅದು ನೀರಾಗಾರ ಹೋಗಿ ಹಾಲಾಗಾರ ಹೋಗಿ ನೋಡ್ರಿ, ನಾವೇನು ಹೆಚ್ಚಿಗೆ ಏನು ಕೇಳುದಿಲ್ಲ. ನಂಬಿಕೊಂಡು ಹೋದವ್ರನ್ನ ಯಾರನ್ನು ಕೈ ಬಿಡುದಿಲ್ಲ ಅಂತ ಹಿಂದೆ ನಾವು ವಚನ ಕೊಟ್ಟೇವೆ. ಅವ್ರು ನಂಬ್ಕೊಂತ ಈಗ 50 ವರ್ಷ ಎಲ್ಲರನ್ನು ಉದ್ಧಾರ ಮಾಡಿಕೊಂತ ಹೊಂಟೇನಿ. 50 ವರ್ಷ ಗಂಟ್ಲೆ ನಾವು ನಂಬಿ ಬಂದೇವಿ. ನಿನ್ನೆ ಮೊನ್ನೆ ಬಂದವ್ರು ಅಲ್ಲ, ನಾವು 50 ವರ್ಷ ಗಂಟ್ಲೆ ಬಂದವರು. ನಂಬಿಕೆ ಇಟ್ಕೊಂಡು ಹೋದವರಿಗೆ ಯಾರನ್ನು ಕೈ ಬಿಟ್ಟಿಲ್ಲ. ನಂಬಿದ್ರಲ್ಲೇ ಎಷ್ಟು ದಿವಸ ಕಳೆದೇವಿ. ಅಪನಂಬಿಕೆ ಮಾಡಿದವರಿಗೆ ಕಾಡುದು ಬಿಟ್ಟಿಲ್ಲ. ಏನು ಅದನ್ನು ಹೇಳ್ತೀವಲ್ಲ, ಎಲ್ಲ ನಿನ್ನ ಕೈಗೆ ಐತೆ. ನೀರಾಗ ಒಂದು ಪ್ರಶ್ನೆ ಕೇಳಕ್ ಬಂದ್ರೆ ಕಳ್ಕೊಂಡಂತಹದ್ದು ಒಂದು ಪ್ರಶ್ನೆ ಕೇಳಕ್ ಬಂದ್ರೆ ಯಾರು ನೋಡ್ರಿ, ಬರ್ರಿ. ಪ್ರಶ್ನೆ ಕೇಳಕ್ ಬಂದವರು ಹೋಗಿ ಮಾವುಗ ಒಂದು ಹೆಣ್ಣು ಅದಾವ. ಮಾವನ ಹೆಂಡತಿ ಕರ್ಕೊಂಬಂಡು ಬಾಕಿ ಏನ್ ಹಾಕಲ್ಲ, ಈಗೀಗ ಅಟ್ಟಿ ಹಾಕಲ್ಲ, ಕರ್ಕೊಂಬಂದು ಆಕಿ ಮುಂದೆ ಹೇಳ್ತೀನಿ, ಈಗ ಮುಂದೆ ಹೇಳ್ಬೇಕು. ಅವ್ನ ಜೊತೆ ಕರ್ಕೊಂಬಾರಮ್ಮ ನಡ್ವರ್ಕ. ಇನ್ನೂ ಒಂದು ಕಳ್ಕೊಂಡು ಪ್ರಶ್ನೆ ಕೇಳಕ್ ಬಂದೈತಿ, ಓಡಾಡಕತ್ತೈತಿ ಕರೆ. ಅದು ಒಂದು ನೋಡ್ರಿ, ಯಾರಿಗೆ ಬರ್ರಿ. ಇನ್ನೂ ಒಂದು ಕಳ್ಕೊಂಡು ಪ್ರಶ್ನೆ ಕೇಳಕ್ ಬಂದ ಒಂದು ನಿಂಬೆ ಅಂತ ತೋರಿ. ಅದು ಬಂದ್ರೆ ಕೊಡ್ರಿ, ಬರ್ಲಿಕ್ಕಂದ್ರೆ ಅದು ಓಡಾಡಕತ್ತೈತಿ. ಬರ ಏನು ಬಾ ಮುಂದಕತ್ತ ನಿಂದ್ರಿ. ಏನು ಮಗಂದ ನೌಕರಿ ಬಂದಿತ್ತು, ಮಗನ್ ನೌಕರಿ ಬಂತು, ಮತ್ತೆ ಹೋಗಿರ್ತೀಯ.
ಮಗನ ಹಡದೆಯಪ್ಪ ಕಲಿಸಿ ದೊಡ್ಡವನು ಮಾಡಿ ಅವನ ಹಣೆ ಬರ ಬರೆಯೋದು ನಿನ್ನ ಕೈಗೆ ಐತೆ ಪ್ರಸಾದ್ ಕೊಡ್ರಿ ಮಗನ ಕರ್ಕೊಂಡ್ ಮಾಡ್ರಿ ಹೇಳ್ತೀನಿ ಮಗನ ಕರ್ಕೊ ಪ್ರಸಾದ್ ನೋಡ್ ನೋಡ್ರಿ ಲಕ್ಷ್ಮಿ ಪ್ರಶ್ನೆ ಕೇಳಕ್ ಬಂದವ್ರ ಕರೆ ಇವತ್ತು ಆಶೀರ್ವಾದ ಕೊಡ್ತೀನಿ. ಲಕ್ಷ್ಮೀ ಪ್ರಶ್ನೆ ಕೇಳಕ್ ಬಂದವ್ರು ಬಂಗಾರ ಅಡ್ಡವ್ರು ಯಾರು ಬರ್ರಿ ಲಕ್ಷ್ಮೀ ಪ್ರಶ್ನೆ ಕೇಳಕ್ ಬಂದವರು ಬಂಗಾರ ಅಡ್ಡವರು ದಾರಿ ಕೊಡೋರು ಅವ್ರಿಗೆ ಸ್ವಲ್ಪ ದಾರಿ ಕೊಡ್ರಿ ಆಶೀರ್ವಾದ ಕೊಡ್ತೀನಿ. ಬರ್ಬಿಡೋರು ಬರ್ರಿ ಯಾರ್ದು ಬರ್ಬಿಡೋರು ಬರ್ರಿ ಮಾತಾಡ್ಬೇಡ್ರಿ ಪ್ರಸಾದ್ ಕೊಡ್ರಿ ಇವ್ರಿಬ್ಬರಿ ಲಕ್ಷ್ಮೀ ಅಡ್ಡವ್ರು ಬಂಗಾರ ಅಡ್ಡವ್ರು ಇಂದ್ರಪ್ಪ ಸುಮ್ಮ ಇಬ್ರು ತಯಾರಿದ್ರು ಇಬ್ರು ಒಬ್ರು ತಯಾರಿದ್ರಿಪ್ಪ ನಾವ್ ಇಬ್ರು ತಯಾರಿದೆಯಪ್ಪ ಆಶೀರ್ವಾದ ಕೊಡಂತ ಬೋಧಿ ಹಚ್ಕೊಂಡ್ರಿ ಇಬ್ರು ಕೈ ಇಟ್ಟು ಹಚ್ಕೊಂಡ್ರಿ ನಾವು ಇಬ್ರು ತಯಾರಿದೀವಪ್ಪ ನಮ್ಮ ಇಬ್ಬರಿಗೆ ಆಶೀರ್ವಾದ ಕೊಡಂತ ಹಚ್ಕೊಂಡ್ರಿ ಇಬ್ರು ತಯಾರಲ್ರಿ ಅಂತ ಹಚ್ಕೋರಿ ಅಲ್ಲಿ ತಕೊಳಕ್ ತಯಾರಾಗಬೇಕಲ್ಲ ಅವ್ನ ಹಚ್ಕೋಬೇಕಂತ ಹೇಳಿ ನಾವ್ ಇಬ್ರು ತಯಾರಿದೀವಿ ಆಶೀರ್ವಾದ ಕೊಡಪ್ಪ ಎದಕ್ ತಯಾರಿದ್ರಿ ಪ್ರಸಾದ ಕೊಡ್ರಿ ತಡ್ರಿ ಅದೇ ಪ್ರಸಾದ ಎದಕ್ ತಯಾರಿದ್ರಿ ನೀವು ತಕೊಂಡ ತಯಾರಿದ್ರು ಚಡ್ಡಾಗಿ ತಯಾರಿದ್ರು ಮೊದಲ ಬಾಳ ಕಿತ್ತು ಹಚ್ಕೊಂಡಿ ಹಂಗಾರಣ್ಣ ನೀನೇ ಚಟ್ಟದೆ ಅಂದ್ರೆ ಅದನ್ನ ಏನ್ ತಗೊಂಡು ಏನ್ ಮಾಡ್ತಿ ಬಾಳೆ ಸುರಿದ ಬಾಳೆಹಣ್ಣು ಯಾರು ಕೊಡುದಿಲ್ಲ ಅದು ಒಂದು ಆವತಿ ಕೇಳಿದ್ರೆ ಅದು ನಿನಗೆ ಬರುದಿಲ್ಲ ಅಷ್ಟು ಗಟ್ಟಿದ್ದು ನೀನ್ ನಮ್ ಹತ್ಕೋ ಹಂಗಾರಣ್ಣ ನಮಗ ಟೈಮ್ ಇರೋದು 45 ಮಿನಿಟು ನೀವು ಮೇಣ ಹತ್ಕೊಂತಿದ್ರೆ ಹತ್ಕೋರಿ ನಡ್ರಿ ಹೊರಗ ಒಬ್ರು ದಕ್ಕಕ್ಕ ಒಬ್ರು ದಕ್ಕುದು ಸಿಗುತ್ತ ತಗ್ಗು ಆಗುತ್ತೆ ಆ ತಗ್ಗಿನಾಗ ಏನ್ ಇಟ್ಟು ಮುಚ್ಚಬೇಕು ಅದಕ್ಕೆ ನೀವ ಹೇಳ್ಬೇಕು ಸಿಗುತ್ತದೋ ತಗ್ಗಂತೂ ತಯಾರಾಗುತ್ತೆ ಆ ತಗ್ಗಿನಾಗ ನಾ ಏನ್ ಇಟ್ಟು ಮುಚ್ಚಲಿ ನೀವರ ಏನ್ ಇಡ್ತೀರಿ ಹೇಳಿ ಆ ತಗ್ಗಿನಾಗ ಇಟ್ಟು ಮುಚ್ಚುವಂಥದ್ದು ನಾ ಏನ್ ಇಟ್ಟು ಮುಚ್ಚಲಿ ಇಲ್ಲದರಾಗಿ ನನ್ನ ಬಿಡುದಿಲ್ಲ ನಿಮ್ಮನ್ನ ಕೇಳೋದಿಲ್ಲ ನಾವು ತಯಾರಿದ್ದೀವಿ ಅಂತ ಹಚ್ಕೊಂಡ್ಬಿಟ್ರಿ ಸರಿ ಇದನ್ನ ತಿಳ್ಕೊಂಡವ್ರು ಸರ್ರಿ ನಿಮ್ಗೆ ಇದು ವಿಷಯ ನೀವು ಹೇಳ್ಯಾರೋ ಅಲ್ಲ ಆಗ್ತಾಗಲ್ಲ ಎಷ್ಟೊತ್ತು ಹೇಳ್ತೇವೆ ಸಾಯಿ ಹೊಟ್ಟೆಗಿದ್ದ ಹ್ಯಾಂಗ್ ಬಂದಿರ್ತೈತಿ ಶರೀರ ಆ ರೀತಿ ರಾತ್ರಿ 3 ಗಂಟೆ ಒಳಗೆ ತಗೊಂಡ್ಬಿಡ್ರಿ ಸರಿಪ್ಪ ಸರಿ ಸಾಯಿ ಹೊಟ್ಟೆಗಿದ್ದ ಹ್ಯಾಂಗ್ ಬಂದಿರ್ತೈತಿ ಶರೀರ ಆ ರೀತಿ ತಗೊಂಡ್ಬಿಡ್ರಿ ಏ ಈ ಕಲಿಯುಗದೊಳಗೆ ಯಾರ ಅಡ್ಡ ಹಾಕಿ ಬಂದು ದೇವ್ರು ಹೇಳಿ ಹೋಗಿ ಬಿಡ್ತಾರ ಅವರು ಹೊಟ್ಟಿ ಪಾಡಿಗೆ ಹೇಳ್ತಾರ ಇವಕ್ಕೊಂದು ಹುಚ್ಚು ಹಿಡಿದು ಬಿಡ್ತಾರೆ ಅವರು ಹಂಗ ಹೇಳಿಕಂದ್ರ ನಾವು 10 ರೂಪಾಯಿ ಕೊಡುದಿಲ್ಲ ಅವ್ರಿಗೆ ತಮ್ಮ ಹೊಟ್ಟಿ ಉಪಜೀವನಕ್ಕೆ ಅವ್ರ ದುನಿಯಾ ಹೇಳ್ತಾರ ಅದನ್ನ ನಂಬೋರು ನಾವು ಹುಚ್ಚರು ಶಾಣರು ಹೊಟ್ಟಿ ದಂಧೆಗೆ ಐತೆ ತಿಳ್ಕೊಂಡ್ರು ಉಳ್ಕೊಂತಾರ ತಿಳ್ಕೊಂಡಿಲ್ಲ ಅಂದ್ರೆ ಊರು ಹೋಗ್ತಾರ ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇವತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ಯುಗಾದಿ ಅಮಾವಾಸ್ಯೆ. ಈ 2025ರ ಯುಗಾದಿ ಅಮಾವಾಸ್ಯೆಯ ವಿಶೇಷವಾದ ನುಡಿಗಳು ಏನಾದ್ರು ಅಂತ ಇಲ್ಲಿಯ ಹಿರಿಯರಿಗೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಯುಗಾದಿ ಅಮಾವಾಸ್ಯೆ
ಅಂದ್ರೆ 2025 ಯುಗಾದಿ ಅಮಾವಾಸ್ಯೆ. ಇವತ್ತು ವಿಶೇಷವಾದ ನುಡಿಗಳು ಏನದು ಮತ್ತೆ ಅಜ್ಜಾರು ಏನೇನು ಹೇಳಿಕೆ ಹೇಳಿದ್ರು ಅಂತ ಹೇಳಿ. ಇದು ರೈತರಿಗೆ ಹೊಸ ವರ್ಷದ ಶುಭಾಶಯಗಳು. ಇದು ರೈತರು ಹೊಸ ವರ್ಷದ ಯುಗಾದಿ ಹಬ್ಬದ ಸಂಯುಕ್ತ ಅಜ್ಜಾರು ಒಂದು ನುಡಿದಂತ ನುಡಿಗಳು. ಬೆಳಿ ಎಲ್ಲ ಬರ್ತಾವ ಅಂತಂದ್ರ, ಮಳಿ ಬೆಳಿ ಎಲ್ಲ ಚಲೋ ಬರ್ತಾವ, ಒಳ್ಳೆ ದಿವಸ ಬರ್ತಾವ, ಆನಂದಿಸಿ ಅಂತಂದ್ರ. ಬೆಳೆ ಒಳಗೆ ಏನಾದ್ರು ಹೆಚ್ಚಿನ ರೀತಿಯಲ್ಲಿ ಯಾವ್ದಾದ್ರು ಮಾರಾಟ ಆಗ್ತದೆ? ಬೆಳಿ ಕೆಂಪು ಮೇಲೆ ಸ್ವಲ್ಪ ಬಲ ಅಂದಾರ, ಬಿಳಿದ ಮೇಲೂ ಬಲ ಅಂದಾರ. ಕೆಂಪ ಬಿಳಿ ಬಲಕರ್ನ ಐತಿ ಈ ವರ್ಷ ಅಂತಂದ್ರ. ಅಂದ್ರೆ ಈ ವರ್ಷ ರೈತರಿಗಾಗುವ ಲಾಭಗಳು ಏನೇ ಅಂತ ಹೇಳಿದ್ರ ಸರ್? ಎಲ್ಲರಿಗೂ ಇಡೀ ನಮ್ಮ ದೇಶ ತುಂಬನ, ನಮ್ಮ ಕರ್ನಾಟಕ ತುಂಬ, ಇಡೀ ದೇಶ ತುಂಬನ ಕೆಂಪು ಬಲಕರ್ನ ಅಂತ ಬೆಳೆಯೋದು, ಕೆಂಪ ಬೆಳೆದು ಪೀಕ್ ಬಲಕರ್ನ ಅಂತ ತಂದಾರ. ಒಳ್ಳೇದಾಗತ್ತ ರೈತರಿಗೆ, ಒಳ್ಳೇದಾಗತ್ತ ಅಂದ್ರೆ ಈ ವರ್ಷದ ರೈತರಿಗೆ ಒಳ್ಳೇದಾಗತ್ತ ಅಂತಂದ್ರು. ಈ ಸರ ಅಂದ್ರೆ 2025 ಇದು ಮೊದಲನೇ ಅಮಾವಾಸ್ಯೆ ಇದೆ. ಅಂದ್ರೆ ಯುಗಾದಿ ನಮಗೆ ಭಾರತಕ್ಕೆ ಮೊದಲನೇ ಅಮಾವಾಸ್ಯೆ ಅಂದ್ರೆ ಯುಗಾದಿ ಅಮಾವಾಸ್ಯೆ. ಇದ್ರ ಬಗ್ಗೆ ಈಗ ಜನಸಂಖ್ಯೆ ಯಾವ ರೀತಿ ಇದೆ ಸರ್ ಇಲ್ಲಿ? ಜನಸಂಖ್ಯೆ ನೋಡ್ರಿ ದಿನದಿನಕ್ಕ ಹೆಚ್ಚೈತಿ, ನಾ ಕಮ್ಮಿ ಇಲ್ಲ ಜನ. ನಾಳಿನೂ ಗತಿಗೈತಿ, ಇವತ್ತು ಅಮಾವಾಸ್ಯೆ ಇವತ್ತು ಗತಿಗೈತಿ, ನಾಳಿನೂ ಗತೈತಿ. ಜನ ಅಮಾವಾಸ್ಯೆ ಮಾತ್ರ ಅತಿ ರೇಖ ಜಾಸ್ತಿ ಬರುತ್ತೆ. ಕೆಲವೊಬ್ರು ಈಗ ಸೂರ್ಯಗ್ರಹಣ ಇದೆ ಅಂತ ಕೆಲವೊಬ್ರು ಈಗ ಅಮಾವಾಸ್ಯೆಗೆ ಬಂದಿರೋದಿಲ್ಲ ಸರ್. ಸೂರ್ಯಗ್ರಹಣ ಇರೋ ದಿನಾನು ಅಜ್ಜಾರ ಗದಿಗೆ ಹೇಳ್ತಾರೆ ಸರ್? ಹೇಳ್ತಾರೆ. ಸೂರ್ಯಗ್ರಹಣ ನಮ್ಗೆ ಅದನ್ನ ಅಜ್ಜಾರ ಅದ್ರ ಬಗ್ಗೆ ಏನು ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆದ್ರೆ ಗದ್ದಿಗೆ ಹೇಳ್ತಾರೆ. ಸರ್ ಈಗ ಇನ್ನೊಂದು ಕ್ಲಾರಿಟಿ ಸಿಗ್ಬೇಕು. ಅಂದ್ರೆ ಈ ಹೆಬ್ಬಳ್ಳಿ ಗ್ರಾಮ ಎಲ್ಲಿ ಬರುತ್ತೆ ಅಂತ ಜನರಿಗೆ ಇನ್ನೂ ಗೊತ್ತಾಗ್ಬೇಕು. ಅಂದ್ರೆ ಅವ್ರು ಕೇಳ್ ತಪ್ಪಲ್ಲ. ಹೆಬ್ಬಳ್ಳಿ ಗ್ರಾಮ ಅಂದ್ರ ಬಾಲ್ಕೋಟಿ ಜಿಲ್ಲಾ, ಬಾದಾಮಿ ತಾಲೂಕು. ಬಾದಾಮಿಯಿಂದ ಒಂದು 10 ರಿಂದ 12 ಕಿಲೋಮೀಟರ್ ಸಮೀಪ ಬರುತ್ತ. ಇತ್ತ ಮಗ್ಲ ಚಾಚ್ಗುಡ್ ಬರುತ್ತೆ, ಇತ್ತ ಮಗ್ಲ ಮುತ್ಲಿಗೆರೆ ಬರುತ್ತ. ಮುತ್ಲಿಗೆರೆಯಿಂದ ಬಂದ್ರ ಸಮೀಪ ಆಗುತ್ತ, ನೇರ್ ಆಗತ್ತ. ಮುತ್ಲಿಗೆರೆಯಿಂದ ಒಂದು 6 ಕಿಲೋಮೀಟರ್ ಆಗುತ್ತ. ಕೊಂಡೂರಿಂದ ಬಂದ್ರೆ ಒಂದು 7-8 ಕಿಲೋಮೀಟರ್ ಇರುತ್ತೆ. ಒಳ್ಳೆಲ್ರು ಬಂದಂದ್ರೆ ಒಂದು 5-6 ಕಿಲೋಮೀಟರ್ ಇರುತ್ತೆ. ಈಗ ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ನಿಜವಾದ ಹೆಬ್ಬಳ್ಳಿ ಅಜ್ಜನವ್ರು ಯಾರು? ಅಂದ್ರೆ ಎಲ್ಲರೂ ಅಜ್ಜನವ್ರ ಫೋಟೋ ಹಾಕೊಂಡ್ ದೂರ ಹೇಳ್ತಿದ್ದಾರೆ. ಈಗ ನಿಜವಾದ ಹೆಬ್ಬಳ್ಳಿ ಅಜ್ಜನವರು ಗೊತ್ತಾಗ ನಿಮ್ಗೆ ಯಾರು ಅನಿಸ್ತಿದೆ? ನಿಜವಾದ ಅಜ್ಜನ ಅಂತಂದ್ರ ಅವ್ರವ್ರ ಭಕ್ತಿ ಮೇಲೆ ಹೋಗಿರುತ್ತೆ, ಅವ್ರವ್ರ ಒಂದು ನಂಬಿಕೆ ಮೇಲೆ ಹೋಗಿರುತ್ತೆ. ಅದನ್ನ ನಾವು ಹಿಂಗಂತ ಹೇಳಕ್ಕೆ ಸಾಕಷ್ಟು ಕಡೆ ಈಗ ಹೆಬ್ಬಳ್ಳಿ ಅಜ್ಜನವ್ರ ದುಡ್ಡು ಹೆಸರು ಹೇಳ್ಕೊಂಡು ದುಡ್ಡು ತಗೋತಿದ್ದಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ಇದೆ ಅಂತ ಈಗ ಜನರಿಗೆ ಗೊತ್ತಾಗುತ್ತೆ. ನೋಡ್ರಿ, ಇವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಅವ್ರು ಬದುಕ್ತಾರ ಮಾಡ್ತಾರಲ್ಲ, ಅದು ನಮಗ ಅನಾವಶ್ಯಕ. ಅಜ್ಜಾರ ಒಂದು ಪವಾಡ, ಅದು ಎಷ್ಟು ಹೇಳಿದ್ರು ಕಮ್ಮು. ಅವ್ರ ಹೆಸರು ಒಂದು ದಾರ ಕಟ್ಟುವಂದ್ರ, ಒಂದು ಅಂಗಾರ ಚಂದ್ರ ಎಂತೆಂತರ ಉದ್ದಾರ ಆಗ್ಯಾರ. ಅಂದ್ರೆ ನಾವು ಈಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಸರ್, ನಮ್ಮ ವಿಡಿಯೋದಲ್ಲಿ ಪ್ರತಿ ಸಲ ಮೊಬೈಲ್ ನಂಬರ್ ಹಾಕಿರ್ತೀವಿ. ಅವ್ರು ಹಚ್ಚಿ ಕೇಳ್ಕೊತಾರೆ, ನಾವ್ ಹಿಂಗ ಅಲ್ಲಿ ಹೋಗಿದೀವಿ, ಅಲ್ಲಿ ನಮ್ಗೆ ದುಡ್ಡು ತಗೊಂಡ್ರು ಅಂತ ಹೇಳ್ತಾರೆ. ಹೆಬ್ಬಳ್ಳಿ ಇಲ್ಲ ನೋಡ್ರಿ, ದುಡ್ಡಿ ಮೇಲೆ ಅಜ್ಜ ದೇವ್ರು ಹೇಳುದಿಲ್ಲ, ದುಡ್ಡು ಯಾರನ್ನು ಕೇಳೋದನಿಲ್ಲ. ಅವ್ರವ್ರು ಅರಿಕೆ ಹೊತ್ಕೊಂಡಿರ್ತಾರ. ಅವ್ರು ನನಗೆ ಇಷ್ಟ ಆರಾಮ ಆದ್ರ, ನಮ್ಗ ಮಕ್ಳಾದ್ರ, ನನ್ನ ಮೈಯನ್ ಜಡ್ ಹೋದ್ರ ನನಗೆ ಏನಂತ ಒಂದು ಕಾಣಿಕೆ ಒಂದು ಕೊಡ್ತೀನಿ ಅಂತ ಅವ್ರ ಅರಿಕೆ ಹೊತ್ಕೊಂಡ್ರಂದ್ರ ಆಜ್ ಏನ್ ಮಾಡಕ್ಕಾಗಲ್ಲ. ಆ ಅರಿಕೆ ಹೊತ್ಕೊಂತಾರ, ಏನೋ ಅಲ್ಲಿ ಗಲೆ ಇರ್ತ, ಗಲೆ ಕಾಯ್ಕೋಕಿರ್ತಾರ. ಅದು ಅವ್ರ ವೈಯಕ್ತಿಕ ಬಿಟ್ಟದ್ದು, ಇಲ್ಲ ದುಡ್ಡು ನೀಡುದಿಲ್ಲ. ಅವ್ರು ಬಿಟ್ಟದ್ದು, ಅದು ಇಲ್ಲಿ ದುಡ್ಡು ನೀಡುದಿಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.